ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಣಕಾಸಿನ ಬಗ್ಗೆ ಕೆಲವರಿಗೆ ಸಂಪಾದನೆ ಮಾಡಬೇಕನ್ನೋದು ಕೂಡ ಯೋಚನೆ ಬರ್ತಾ ಇಲ್ಲ. ಸಂಪಾದನೆ ಮಾಡಬೇಕು, ನಾನು ಜೀವನದಲ್ಲಿ ನೆಲೆ ನಿಲ್ಲಬೇಕು, ಹಣ 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 ಬರ್ತಾ ಇಲ್ಲ. ಸೊ ಕೆಲವರಿಗೆ ಸಂಪಾದನೆ ಮಾಡುವ ಆಸೆ ಇದೆ, ಸಂಪಾದನೆ ಬರ್ತಾ ಇಲ್ಲ. ಕೆಲವರಿಗೆ ಸಂಪಾದನೆ ಮಾಡೋ ಉದ್ದೇಶನೇ ಇಲ್ಲ, ಆ ಯೋಚನೆನೇ ಇರಲ್ಲ. ಇವರಿಗೆ ಸಂಪಾದನೆ ಮಾಡೋದಕ್ಕೆ ಹೇಗಪ್ಪ ಕಲಿಸ್ಕೊಡೋದು ಅನ್ನುವಂಥದ್ದು ಇತ್ಯಾದಿಗಳು ಯೋಚನೆಗಳು ಕೂಡ ನಮಗೆ ಬರ್ತಾ ಇರ್ತದೆ. ನಮ್ಮ ಮನಸ್ಸು, ನಮ್ಮ ದೇಹ ಪರಿಪೂರ್ಣವಾಗಿ ಸಂಪಾದನೆಯ ಕಡೆಗೆ ವಾಲಬೇಕು. ಯಾವಾಗ ನೋಡಿದ್ರೂ ಸಂಪಾದನೆ, ದುಡಿಮೆ ಅನ್ನೋದೇ ನಮ್ಮ ಜೀವನದ ಧ್ಯೇಯವಾಗಿರಬೇಕು. ಇದಕ್ಕೆ ಏನಾದರೂ ಪರಿಹಾರವನ್ನು ಮಾಡ್ಬೋದಾ ಅಂದರೆ ಇದು ಸ್ವಯಂ ವ್ಯಕ್ತಿಗಳೇ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಪ್ರತಿ ಶುಕ್ರವಾರ ಶುಕ್ರ ಹೋರೆ ಅಂತ ಬರುತ್ತೆ. ನೀವು ಯಾವುದಾದ್ರು ಒಂದು ಜ್ಯೋತಿಷ ಆ್ಯಪ್ ಇತ್ಯಾದಿಗಳನ್ನ ಹಾಕ್ಕೊಳ್ಳಿ, ಅಥವಾ ಹತ್ರದಲ್ಲಿರುವಂಥ ಯಾವುದಾದ್ರು ಜ್ಯೋತಿಷ ವಿದ್ಯಾವಂತರನ್ನ ಕೇಳಿ. ಆಮೇಲೆ ಕಮೆಂಟಲ್ಲಿ ಹಾಕಬೇಡಿ, ಆ ಸಮಯವನ್ನು ತಿಳಿಸಲು ಕಷ್ಟ ಆಗುತ್ತೆ. ಸೊ ಪ್ರತಿದಿನ 3 ಬಾರಿ ಶುಕ್ರ ಹೋರೆ ಬರುತ್ತೆ. ಯಾವಾಗ ಅಂದರೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಬರುತ್ತೆ. ಅದಾದ ಮೇಲೆ ಮಧ್ಯಾಹ್ನ, ಶುಕ್ರವಾರದ ಮಧ್ಯಾಹ್ನ ಕೂಡ ಬರುತ್ತೆ. ಅದೇ ರೀತಿ ಶುಕ್ರವಾರದ ರಾತ್ರಿ ಒಂದು 8 ಗಂಟೆಯ ನಂತರ ಕೂಡ ಶುಕ್ರ ಹೋರೆ ಅನ್ನೋದು ಬರುತ್ತೆ. ಈ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಶುಕ್ರ ಹೋರೆ ಪ್ರಾರಂಭದಿಂದ ಶುಕ್ರ ಹೋರೆ ಮುಗಿಯುವ ತನಕ ನಿಮ್ಮ ಮೂಗಿನ ತುದಿಯನ್ನು ನೋಡ್ಕೋಬೇಕು. ನೀವು ಕಣ್ಣಲ್ಲಿ ಮೂಗಿನ ತುದಿಯನ್ನು ಈ ರೀತಿ ನೋಡಿಕೊಂಡು ಮೊದಲಿಗೆ ಗಣಪತಿ ಮಂತ್ರವನ್ನು ಜಪಿಸಿ, ಅದಾದ ನಂತರ ಲಕ್ಷ್ಮೀ ಮಂತ್ರವನ್ನು ಜಪಿಸಿ, ಅದಾದ ನಂತರ ಗಣಪತಿ ಮಂತ್ರವನ್ನು ಜಪಿಸಿ, ಅದಾದ ನಂತರ ಲಕ್ಷ್ಮೀ ಮಂತ್ರವನ್ನು ಜಪಿಸಿ, ಅದಾದ ನಂತರ ಗಣಪತಿ ಮಂತ್ರವನ್ನು ಜಪಿಸಿ, ಅದಾದ ನಂತರ ಲಕ್ಷ್ಮೀ ಮಂತ್ರವನ್ನು ಜಪಿಸಿ. ಯಾಕೆ ಹೀಗೆ ಹೇಳಿದೆ ಅಂದರೆ 108 ಬಾರಿ ಗಣಪತಿ ಮಂತ್ರ, 108 ಬಾರಿ ಲಕ್ಷ್ಮೀ ಮಂತ್ರವನ್ನು ಜಪಿಸೋ ಹಾಗಿಲ್ಲ. ನೀವು ನಿಮ್ಮ ಮೂಗಿನ ತುದಿಯನ್ನು ನೋಡ್ಕೊಳ್ಳಿ, ಬೆನ್ನು ನೇರವಾಗಿರಲಿ. ಮೂಗಿನ ತುದಿಯನ್ನು ಈ ರೀತಿ ನೀವು ನೋಡಿಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಅರ್ಥ ಆಯ್ತಲ್ಲ? ಒಂದು ಗಣಪತಿ ಮಂತ್ರ, ಒಂದು ಮಹಾಲಕ್ಷ್ಮಿ ಮಂತ್ರ, ಒಂದು ಗಣಪತಿ ಮಂತ್ರ, ಒಂದು ಮಹಾಲಕ್ಷ್ಮಿ ಮಂತ್ರ. ಈ ರೀತಿ ಪೂರ್ತಿಯಾಗಿ ಆ ಹೋರೆ ಮುಗಿಯುವವರೆಗೂ ತಾವು ಇದನ್ನು ಮಾಡ್ತಾ ಇರಿ. 3 ಹೋರೆಗಳಲ್ಲೂ ಈ ಪ್ರಯೋಗವನ್ನು ಮಾಡಿ. ಇದನ್ನು ಪ್ರತಿ ಶುಕ್ರವಾರಗಳಲ್ಲೂ ಇದನ್ನು ಕಂಟಿನ್ಯೂ ಆಗಿ ನೀವು ಪ್ರಯೋಗ ಮಾಡ್ತಾ ಇರಿ. ನಿಮ್ಮ ಧ್ಯೇಯ ಒಂದೇ ಆಗುತ್ತೆ. ಏನು ಹೇಳಿ? ದುಡಿಬೇಕು, ಸಂಪಾದಿಸಬೇಕು, ಜೀವನದಲ್ಲಿ ನೆಲೆ ನಿಲ್ಲಬೇಕು, 4 ಜನ ನೋಡೋ ಥರ ಬದುಕಬೇಕು ಅನ್ನುವಂಥ ಛಲ, ಆ ದುಡಿಬೇಕು ಅನ್ನುವಂಥ ಛಲ ನಿಮ್ಮಲ್ಲಿ ತಾನಾಗಿಯೇ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಆ ದುಡಿಮೆಗೆ ಸಂಬಂಧಪಟ್ಟಂಥ ಅವಕಾಶಗಳು, ಮಾರ್ಗಗಳು ತಾನಾಗಿಯೇ ಗೋಚಾರ ಆಗೋದಕ್ಕೂ ಕೂಡ ಪ್ರಾರಂಭವಾಗಿ ನೀವು ದುಡಿಯಲು ಪ್ರಾರಂಭಿಸುತ್ತೀರಾ. ನಿಮ್ಮಲ್ಲೇ ಒಂದು ಜಾಗೃತ ಆಗುತ್ತೆ, ಒಂದು ಶಕ್ತಿ ಜಾಗೃತ ಆಗುತ್ತೆ. ದುಡಿಬೇಕು, ಸಂಪಾದಿಸಬೇಕು, 4 ಜನ ನೋಡೋ ಥರ ನಾನು ಬದುಕಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಆ ಛಲ ಬರುತ್ತೆ. ಆ ಧ್ಯೇಯ ಏನೋ ಒಂದು ಗುರಿ ಬೇಕು ಅಂತಾರಲ್ಲ, ಆ ಗುರಿಗೆ ಕೂಡ ಇದು ಸಹಕಾರಿಯಾಗುತ್ತೆ. ಈ ಪ್ರಯೋಗವನ್ನು ಪ್ರತಿ ಶುಕ್ರವಾರ 3 ಹೋರೆಗಳಲ್ಲಿ, ಅಂದರೆ ಶುಕ್ರ ಹೋರೆ 3 ಸಲ ಬರುತ್ತೆ, ಆ 3 ಸಮಯದಲ್ಲೂ ಕೂಡ ಈ ಪ್ರಯೋಗವನ್ನು ಮಾಡ್ತಾ ಬರ್ತಾ ಇರಿ. ನಿಮ್ಮ ಜೀವನದ ಧ್ಯೇಯವೇ ಬದಲಾಗಿ ಹೋಗುತ್ತೆ. ಬರೀ ಸಂಪಾದನೆಯೇ ಜೀವನದ ಮುಖ್ಯ ಉದ್ದೇಶವಾಗುತ್ತೆ. ಈ ಪರಿಹಾರವನ್ನು ಮಾಡಿ ತದನಂತರ ನಿಮ್ಮ ಒಂದು ಅನುಭವವನ್ನು ನಮ್ಮ ಜೊತೆಗೆ ತಾವು ಹಂಚ್ಕೊಳ್ಬೇಕಾಗಿ ವಿನಂತಿ. ಇದೇ ರೀತಿಯಾಗಿರುವಂಥ ಸರಳವಾಗಿರುವಂಥ ಪರಿಹಾರಗಳಿಗಾಗಿ ಗುರುಭಕ್ತಿ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.